ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮದ್ದು ಏನಂದರೆ, ಇವಾಗ ಮದುವೆ ಫಂಕ್ಷನ್ಗೆ ಹೋಗ್ಬೇಕಂತ ನಿಮ್ಗೆ ಆಸೆ ಆಗಿದೆ. ಮದುಮಕ್ಕಳು ಸಹ ಇದ್ರೂ ಅವರು ಸಹ ಮದುವೆ ಹೆಣ್ಮಕ್ಳ ಥರ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬಹುದು. ಅದನ್ನು ಯಾವ ಥರ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಒಂದ್ಸರಿ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿನೇ ನೀವು ಅದನ್ನು ರಿಸಲ್ಟನ್ನು ಪಡಿಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವಾಗ ನಾನು ವಿಷಯಕ್ಕೆ ಬರೋಣ. ಏನಂದರೆ, ಫಸ್ಟು ಒಂದು ಕಪ್ಪಲ್ಲಿ 1 ಸ್ಪೂನು ಕಡಲೆ ಹಿಟ್ಟು ತಗೊಳ್ಳಿ. ಆಮೇಲೆ 1 ಟೀ ಸ್ಪೂನು ಅಕ್ಕಿ ಹಿಟ್ಟು ತೆಗೆದುಕೊಳ್ಳಿ. ಆಮೇಲೆ ಅರ್ಧ ಚಮಚದಷ್ಟು ಅರ್ಧಕ್ಕಿಂತ ಹೆಚ್ಚು ಹಾಕಿದ್ರೆ ಇನ್ನೂ ಬೆಟರ್ನೇ. ಅದು ಅಟ್ಲೀಸ್ಟ್ ಸಮ ಪ್ರಮಾಣದಲ್ಲಿ ಹಾಕಿರೋದು ಇನ್ನೂ ಒಳ್ಳೆಯದೇ. ಯಾರಿಗೆ ಜಾಸ್ತಿ ಅರಿಶಿನ ಬೇಡ ಅಂತನೋ ಅವರು 1/2 ಸ್ಪೂನ್ ಹಾಕ್ಬೋದು. 1 ಸ್ಪೂನ್ ಹಾಕಿದ್ರಂತೂ ಚೆನ್ನಾಗಾಗುತ್ತೆ. 1 ಟೀ ಸ್ಪೂನು ಹಲ್ದಿ ಹಾಕ್ಕೊಳ್ಳಿ, ಅದೇ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಮೂರನ್ನು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಡ್ರಿ ಪೌಡರ್ನ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರಾ ಮಿಲ್ಕ್ ಅಂದರೆ ಹಸಿ ಹಾಲು, ಬೇಯಿಸಿರಬಾರ್ದು, ಹಸಿ ಹಾಲನ್ನೇ ತೊಗೊಂಡು ಅದು ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಅದಕ್ಕನ್ನು ಹಾಲನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ ಥರ ಮಾಡ್ಕೊಂಬಿಡಿ. ಆಮೇಲೆ ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಈ ಫೇಸ್ ಪ್ಯಾಕ್ ಮಾಡ್ಕೊಂಡಿರ್ತಿರಲ್ಲ, ಇದನ್ನು ನೀಟಾಗಿ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 15 ನಿಮಿಷ ಬಿಟ್ಬಿಡಿ. 15 ನಿಮಿಷ ಆದಮೇಲೆ ಅದು ಒಂದು ಸ್ವಲ್ಪ ಡ್ರೈ ಆಗ್ತದಲ್ವಾ. ಡ್ರೈ ಆದಮೇಲೆ ನಿಮ್ಮ ಕೈನ ತ್ಯಾವ ಮಾಡ್ಕೊಂಬಿಟ್ಟು ಹಾಗೆ ಕೈಗೆ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಂಡು ನೋಡಿ. ಇಮಿಡಿಯೇಟ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತದೆ. ಒಂಥರ ಸ್ಕಿನ್ ಒಂಥರ ಹಲ್ದಿ ಟೈಪಲ್ಲಿ ಒಂಥರ ಮಧುಮಕ್ಕಳ ಕಳೆ ಬರ್ತದೆ. ಆಮೇಲೆ ನೀವು ಯಾವ್ದಾರ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಸಹ ಇಮಿಡಿಯೇಟ್ಲಿ ಇದನ್ನು ನೀವು ಮಾಡ್ಕೊಂಡು ನೋಡ್ಬೋದು. ನಿಮಗೆ ಗೊತ್ತಾಗ್ತದೆ. ಇದೇ ಥರ ಮತ್ತೆ ಯಾವ್ದಾರ ಮಾಹಿತಿ ಬೇಕಾದ್ರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ. ಮತ್ತು ಯಾರಿಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.